ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಒಂದು ಸಿಲ್ವರ್ ಕಾಯಿನ್ನ ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿದ್ದೀನಿ. ಬೆಸ್ಟ್ ಪ್ರೈಸಲ್ಲಿ ನಂಗೆ ಸಿಗ್ತಿತ್ತು ಕಂಪೇರ್ ಟು ಸ್ಟೋರ್ ಆ್ಯಂಡ್ ಮತ್ತು ಲೋಕಲ್ ಶಾಪಿಂಗಿಂತ ಆನ್ಲೈನ್ಗಿಂತ ತುಂಬ ಕಮ್ಮಿಯಲ್ಲಿ ಸಿಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿದೆ. ಆ್ಯಂಡ್ ಇದೊಂದು ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಕೂಡ ಮೀನ್ಸ್ ಬ್ಲಿಂಕಿಟಲ್ಲಿ ಗೋಲ್ಡು ಸಿಲ್ವರ್ ಡೆಲಿವರಿ ಆಗುತ್ತಂತ ಒಂದು ಡೌಟ್ ಇತ್ತು. ಸೊ ಅದಕ್ಕೋಸ್ಕರ ಟೆಸ್ಟಿಂಗ್ ಪರ್ಪಸ್ ನಾನು ಆರ್ಡ್ರ್ ಮಾಡಿದೆ. ಸೊ ಫೈನಲಿ ನನಗೆ ನನ್ನ ಸಿಲ್ವರ್ ಕಾಯಿನ್ ಸಿಕ್ತು. ಸೊ ಅರೌಂಡ್ ಒಂದು 15 ಮಿನಿಟ್ಸ್ ಒಳಗಡೆನೆ ಅಂತ ಹೇಳ್ತಾರೆ. ಸೊ ನಾನು ಆರ್ಡ್ರ್ ಮಾಡಿದಾಗ 80 ಮಿನಿಟ್ಸ್ ಟೈಮ್ ತೋರಿಸ್ತಿತ್ತು. ಅದಾದಮೇಲೆ ನನಗೆ ಜಸ್ಟ್ 13 ಮಿನಿಟ್ಸಲ್ಲೇ ಡೆಲಿವರಿ ಆಯಿತು. ಆ್ಯಂಡ್ ಇದು ನೋಡಿ ಫ್ರೆಂಡ್ಸ್, GRTಯ 10 ಗ್ರಾಮ್ ಸಿಲ್ವರ್ ಕಾಯಿನ್ನು ನಾನು ಆರ್ಡ್ರ್ ಮಾಡಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ 2025 ಅಂತ. ಆ್ಯಂಡ್ ಮೆಟಲ್ ವೆಯ್ಟು 10 ಗ್ರಾಮ್ ಅಂತ ಇದೆ. ಸೊ ಹಿಂದ್ಗಡೆ ನೋಡಿ MRP 2500 ಅಂತ ಮೆನ್ಷನ್ ಮಾಡಿದ್ದಾರೆ. ಮೀನ್ಸ್ MRP ಅಂತಂದರೆ ನಾರ್ಮಲಿ ಎಲ್ಲದಿದ್ರ ಮೇಲೆ ಕೊಡಲ್ಲ ಪ್ಯಾಕೇಜ್ ಮೇಲೆ. ಸೊ ಏನಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಕ್ರಾಸ್ ಚೆಕ್ ಮಾಡಿ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದ ಕೂಡಲೇ ಆಮೇಲೆ ಗೊತ್ತಾಯಿತು. ಸೊ MRP ಅಂತಂದರೆ ಮ್ಯಾಕ್ಸಿಮಮ್ ಈ ಕಾಯಿನ್ನ ನೀವು 2500ಗೆ ಸೇಲ್ ಮಾಡ್ಬೋದು ಮ್ಯಾಕ್ಸಿಮಮ್. ಅದಕ್ಕಿಂತ ಬಿಯಾಂಡ್ ನೀವು ಸೇಲ್ ಮಾಡೋ ಥರ ಇಲ್ಲ ಅಂತಂದ್ಬಿಟ್ಟು MRPನ ಮಾಡಿದ್ದಾರೆ. ಅದಾದಮೇಲೆ ಇದು ಬಂದುಬಿಟ್ಟು 999 ಪ್ಯೂರಿಟಿ ಸಿಲ್ವರ್ ಕಾಯಿನು. ಸೊ GRT ಆ್ಯಕ್ಚುಲಿ ನನಗೆ ಡೌಟ್ ಏನು ಬಂತು ಅಂತಂದರೆ, ನಮ್ಮೂರಲ್ಲಿ GRT ಶೋರೂಮ್ ಇಲ್ಲ. ಸೊ ಹಂಗಾಗಿಬಿಟ್ಟು GRT ಕಾಯಿನು ಬ್ಲಿಂಕಿಟ್ಟಿಂದ ಹೆಂಗಪ್ಪ ಸಿಕ್ತು ಅಂತ ತುಂಬ ಡೌಟ್ ಇತ್ತು ನನಗೆ. ಹಂಗಾಗ್ಬಿಟ್ಟು ನಾನು ಆದರೂ ಕೂಡ ಡೌಟಲ್ಲಿ ಆರ್ಡ್ರ್ ಮಾಡಿದೆ. GRT ಶೋರೂಮೇ ಇಲ್ಲ ನಮ್ಮೂರಲ್ಲಿ. ಇನ್ನು ಜಾಯ್ಲಿಕಾಸು, ಮಲ್ಬಾರು ಮತ್ತು ಬೇರೆದಂದರೆ ಓಕೆ, ಬಟ್ GRT ಇರಲಿಲ್ಲ. ಸೊ ಒಂದು ಸತಿ ಆರ್ಡ್ರ್ ಮಾಡಿ ನೋಡೋಣ ಅಂತ ಡೌಟಿಂದ ಆರ್ಡ್ರ್ ಮಾಡಿದೆ. ಸೊ ಫಸ್ಟ್ ಗೋಲ್ಡ್ ಮಾಡಲಿಲ್ಲ, ಫಸ್ಟ್ ಸಿಲ್ವರ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ. ಅದಾದಮೇಲೆ ನನಗೆ ಓಕೆ ಎಲ್ಲ ಕನ್ವೀನಿಯೆಂಟ್ ಆದಮೇಲೆ ನೆಕ್ಸ್ಟ್ ನಾನು ಗೋಲ್ಡ್ ಕೂಡ ಆರ್ಡ್ರ್ ಮಾಡೋಳಿದ್ದೀನಿ. ಸೊ ಹಂಗಾಗ್ಬಿಟ್ಟು ಇದು ನೀವು ನೋಡ್ಬೋದು, ಅಲ್ಲಿ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಾವು ಪ್ಯೂರಿಟಿ ಸರ್ಟಿಫಿಕೇಟ್ ಬರುತ್ತೆ. ಹಂಗಾದಮೇಲೆ ಮತ್ತೆ ಕೆಳಗಡೆ ನೋಡಿ, ಇದು ಮೆಟಲ್ ಪ್ಯೂರಿಟಿ ಸಿಲ್ವರ್ 999. ಸೊ ಟಾಲರೆನ್ಸ್ ಅಂತಂದರೆ ನೀವು ಸಿಲ್ವರ್ ಕಾಯಿನ್ನ ಓಪನ್ ಮಾಡಿ ನೀವು ವೇಟ್ ಮಾಡಿದ್ರೆ ±0.05 ಗ್ರಾಮ್ ಹೆಚ್ಚಿಗೆ ಅಥವಾ ಕಮ್ಮಿ ಆಗಬಹುದು. ಸೊ ಇದು ನೀವು ಏನಾದರೂ ತರಿಸ್ಬಿಟ್ಟು ಆಮೇಲೆ ವೇಯಿಂಗ್ ಮಾಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಗಾಬರಿ ಆಗಬೇಡಿ. ಬಿಕಾಸ್ ಅದು ಪ್ಲಸ್ ಆ್ಯಂಡ್ ಮೈನಸ್ ಹೆಚ್ಚು ಕಮ್ಮಿನೂ ಕೂಡ ಆಗ್ಬೋದು, ಕಮ್ಮಿನೂ ಆಗ್ಬೋದು, ಹೆಚ್ಚೂ ಆಗ್ಬೋದು, ಆರ್ ಎಕ್ಸಾಕ್ಟ್ ಕೂಡ ಇರ್ಬೋದು. ಸೊ ನಾನು ಅದನ್ನು ಫಸ್ಟ್ ವೀಡಿಯೋದಲ್ಲಿ ಸೀಲಿಂಗ್ ಓಪನ್ ಮಾಡಬೇಕು ಅಂತ ನಿಮ್ಮಿದ್ರೆ ನಾನು ಸೀಲಿಂಗ್ ಓಪನ್ ಮಾಡ್ತಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತಂದರೆ, ಒಂದು ಕೈಯಲ್ಲಿ ಫೋನು ಮತ್ತು ಇನ್ನೊಂದು ಕೈಯಿಂದ ಓಪನ್ ಮಾಡ್ತಿದ್ದೀನಿ, ಬರ್ತಿಲ್ಲ. ಸೊ ನಾನು ಟ್ರೈ ಮಾಡೋಣ ಅಂತ ಅದಾದಮೇಲೆ ಫೋನ್ ಸ್ವಲ್ಪ ಪಕ್ಕದಲ್ಲಿಟ್ಟು ಇವಾಗ ಓಪನ್ ಮಾಡ್ತಿದ್ದೀನಿ ನೋಡಿ. ಸೊ ಒಂದು ಕೈಯಲ್ಲಿ ಓಪನ್ ಮಾಡೋದು ಕಷ್ಟ, ಬಟ್ ಆದರೂ ಕೂಡ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ತರಿಸ್ದಾಗೆ ನನಗೆ ಕ್ಯೂರಿಯಾಸಿಟಿ ಇತ್ತು, ಓಪನ್ ಮಾಡಿ ನೋಡಬೇಕು, ಪ್ಯೂರಿಟಿ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಆದರೂ ಇರಲಿ ಪರವಾಗಿಲ್ಲ, ವೀಡಿಯೋ ಮಾಡಿಬಿಟ್ಟು ಡೈರೆಕ್ಟಾಗಿ ವೀಡಿಯೋದಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಎದುರುಗಡೆ ನಾನು ಓಪನ್ ಮಾಡ್ತಿದ್ದೇನೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ನನಗೆ 1497 ರುಪೀಸಲ್ಲಿ ನನಗೆ ಸಿಕ್ತು. ಸೊ ನಾನು ಬೇರೆ ಕಡೆ ಎಲ್ಲ ಚೆಕ್ ಮಾಡಿದಾಗ 10 ಗ್ರಾಮ್ ಕಾಯಿನಿಗೆ 999ಗೆ 1700, 1600, 1500 ಮೇಲೇ ಇತ್ತು. ಸೊ 1500 ಕೂಡ ಇರಲಿಲ್ಲ, ಬಟ್ ನನಗೆ ಅಂಡರ್ 1500ಅಲ್ಲಿ ಸಿಗ್ತಿದೆ ಅಂತಂದರೆ ನಾನು ಏನಕ್ಕೆ ತರಿಸ್ಬಾರ್ದು ಅಂತ ಅವತ್ತಿನ ರೇಟಿಗೆ. ಸೊ ಮತ್ತೆ ನೀವು ಅದೇನೇ ತಿಳ್ಕೊಬೇಡಿ ಅಷ್ಟಕ್ಕೆ ಅಂತ. ಸೊ ಗೋಲ್ಡ್ ರೇಟು ಮತ್ತು ಸಿಲ್ವರ್ ರೇಟು ಯಾವ ಥರ ಫ್ಲಕ್ಚುಯೇಟ್ ಆಗುತ್ತೆ ಡೇ ಬೈ ಡೇ, ಸೊ ಹಂಗೆ ಕೂಡ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಗಜಲಕ್ಷ್ಮಿ ಇದೆ ಇದ್ರ ಮೇಲೆ. ಆ್ಯಂಡ್ ಇದ್ರ ಸೈಡ್ ನೋಡಿಬಿಟ್ಟು ಎಷ್ಟು ಲೈನಿಂಗ್ ಇದೆ. ಸೊ ಥಿಕ್ನೆಸ್ ಕೂಡ ಚೆನ್ನಾಗಿದೆ, ಇಲ್ಲ ಅಂತ ಇಲ್ಲ. ಆ್ಯಂಡ್ ಬ್ಯಾಕ್ ಸೈಡು GRT ಸಿಂಬಲ್ ಇದೆ. ಆ್ಯಂಡ್ ಜ್ಯುವೆಲ್ರೀಸು 10 ಗ್ರಾಮ್ ಫೈನ್ ಸಿಲ್ವರ್ 10 ಗ್ರಾಮ್ ಫೈನ್ 999 ಸಿಲ್ವರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಮುಂಜೆ ಅಂತಂದರೆ ಗಜಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ನನಗೆ ಓಪನ್ ಮಾಡೋವರೆಗೂ ಸಮಾಧಾನ ಇರಲಿಲ್ಲ, ಓಪನ್ ಮಾಡಬೇಕು ಅಂತ. ಅದಾದಮೇಲೆ ನಿಮ್ಮ ಎದುರುಗಡೆನೇ ನಾನು ಓಪನ್ ಮಾಡ್ತಿದ್ದೀನಿ ಡೈರೆಕ್ಟಾಗಿ. ಆ್ಯಂಡ್ ಸ್ವಲ್ಪ ಅಲ್ಲಿ ನೋಡಿ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಕಾಣಿಸ್ತಿದೆ. ಸೊ ಸೀಲಿಂಗ್ ಪೇಕಲ್ಲಿದ್ರೂ ಯಾಕೆ ಯಾವ ಥರ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇನ್ ದ ಸೆನ್ಸ್ ನಮಗೆ ಪ್ಯೂರಿಟಿ ಇಂಪಾರ್ಟೆಂಟ್ ಎಂಡ್ ಆಫ್ ದಿ ಡೇ ನಾವು ರೀಸೇಲ್ ಮಾಡಬೇಕಾದ್ರೆ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಕ್ಲಾರಿಟಿ ಕೊಡಬೇಕಂತಂದರೆ, ಇವಾಗ 92.5 ಸಿಲ್ವರಲ್ಲಿ ನಮಗೆ ಏನಂತಾರಲ್ಲ ದೇವ್ರ ಸಾಮಾನು, ಪೂಜೆ ಐಟಮ್ಸ್ ಎಲ್ಲ ಬರುತ್ತೆ.
ಸೊ ನಾನು ಮೊನ್ನೆನೇ ಬೆಳ್ಳಿ ದೀಪದ ವಿಡಿಯೋ ಹಾಕಿದ್ದೆ, ನೀವು ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಏನಾಗುತ್ತೆ ಅಂತಂದರೆ ಇವಾಗ ಸಾಮಾನು ತೊಗೊಂಡ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಹಿಡಿಯುತ್ತೆ. ಸೊ ಹಂಗಾಗಿಬಿಟ್ಟು ಬೆಟರ್ ನಾವು ಸಾಮಾನಲ್ಲಿ ಅಂದರೆ ಪೂಜೆ ಐಟಮು ಬೇರೆದ್ರಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಬೆಟ್ರು ನನಗೆ ಪ್ಯೂರ್ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಮುಂದೆ ಫ್ಯೂಚರಲ್ಲಿ ಏನು ಆರ್ನಮೆಂಟ್ ಬೇಕೋ ಅಥವಾ ಏನು ಪೂಜೆ ಐಟಮ್ಸ್ ಬೇಕು ಅಥವಾ ಬೇರೆ ಏನು ಬೇಕಾದರೂ ಈವನ್ ದುಡ್ಡು ಬೇಕಾದರೂ ನಮಗೆ ಫುಲ್ ಅಮೌಂಟ್ ಬರುತ್ತೆ. ಇದನ್ನು ನಾವು ಸೇಲ್ ಮಾಡಿದ್ರೆ ಸೊ ಅವತ್ತಿನ ಸಿಲ್ವರ್ ರೇಟ್ ಏನಿದೆ ಸೇಮ್ ರೇಟಿಗೆ ನಮಗೆ ಎಕ್ಸ್ಚೇಂಜಲ್ಲಿ ಕೊಡ್ತಾರೆ. ಸೊ ಸೇಲ್ ಮಾಡೋಕ್ಕೆ ಹೋದರೆ ಏನು ಡಿಡಕ್ಷನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಮಾಡಿದ್ರೆ ಮಾಡ್ಬೋದು, ಒಂದು 10 ರೂಪೀಸ್ ಕಮ್ಮಿ ತೊಗ್ಬೋದು ಅಥವಾ 5 ರೂಪೀಸ್ ಕಮ್ಮಿ ತೊಗ್ಬೋದು. ನಂಗೆ ಅಷ್ಟು ಐಡಿಯಾ ಇಲ್ಲ, ಸೇಲ್ ಮಾಡಿಲ್ಲ ನಾನು ಇನ್ನೂವರೆಗೂ. ಫಸ್ಟ್ ಟೈಮ್ ನಾನು ಸಿಲ್ವರ್ ಕಾಯಿನ್ನು ಆರ್ಡ್ರ್ ಮಾಡಿದ್ದು. ಇಷ್ಟು ದಿನ ನಾನೆಲ್ಲ ಗೋಲ್ಡೇ ತರಿಸ್ತಿದ್ದೆ, ಬಟ್ ಸಿಲ್ವರಲ್ಲಿ ನಮಗೆ ಫುಲ್ ವ್ಯಾಲ್ಯೂ ಬರುತ್ತಂತ ನಂಗೆ ಗೊತ್ತೂ ಇರಲಿಲ್ಲ ಮತ್ತು ನಾನು ತರಿಸೂ ಇರಲಿಲ್ಲ. ಸೊ ಫಸ್ಟ್ ಟೈಮ್ ತರಿಸಿದ್ದೀನಿ. ಸೊ ನಿಮ್ಗೆ ಏನು ಅನಿಸ್ತಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಇದೆ. ನನಗೆ ಸ್ವಲ್ಪ ಲೈಟಾಗಿ ಶೈನಿಗೆ ನಿಮ್ಗೆ ಕಾಣ್ತಿದೆ ನೋಡಿ, ಸ್ವಲ್ಪ ಸ್ಕ್ರ್ಯಾಚ್ ಅನಿಸ್ತಿದೆ. ಸೊ ಯಾರು ಕಾಯಿನ್ನ ತುಂಬ ಇಷ್ಟಪಡ್ತಾರೆ ಅವರಿಗೆ ಅಬ್ಸರ್ವೇಷನ್ ಗೊತ್ತಾಗುತ್ತೆ. ಇನ್ ದ ಸೆನ್ಸ್ ಅದು ಎಲ್ಲ ಬಿಟ್ಟು ನನಗೆ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟು ಅದು ಅಷ್ಟೇ ಅಂತಂತಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಕೂತಲ್ಲೇ ಕೂಡ ಆರ್ಡ್ರ್ ಮಾಡ್ಬೋದು ನೀವು ಕೂಡ. ಅಂದರೆ ನೀವು ಒಂದು ಸತಿ ಎಲ್ಲ ಟ್ರಯಲ್ ಮಾಡಿ. ಬಿಕಾಸ್ ನಾನು ಫಸ್ಟ್ ಸಿಲ್ವರ್ ತರಿಸಿ ಟ್ರಯಲ್ ಮಾಡಿದ್ದೀನಿ, ನಂಗೆ ಓಕೆ ಅನ್ನಿಸ್ತು. ಸೊ ನೆಕ್ಸ್ಟ್ ಗೋಲ್ಡ್ ತರಿಸೋ ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ಇದೇ ಥರ ನಮ್ಮ ಸಿಲ್ವರು ಮತ್ತು ಗೋಲ್ಡ್ ಕಾಯಿನು ವೀಡಿಯೋ ನೋಡಬೇಕಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಈ ಕಾಯಿನು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಇವಾಗ ಹೋಗಿ ಚೆಕ್ ಮಾಡಿದ್ರು ಕೂಡ ಅದು ಪ್ರೈಸ್ ಕೂಡ ವೇರಿಯೇಷನ್ ಆಗ್ತಿರುತ್ತೆ. ಸೊ ನಾನು ಇದು ತರಿಸಿದ ಮೇಲೆ ಮತ್ತೆ 1 ದಿನ 2 ದಿನ ಬಿಟ್ಟು ಮತ್ತೆ ರೀಚೆಕ್ ಮಾಡ್ತಾಯಿದ್ದೆ ಪ್ರೈಸ್ ಏನು ವೇರಿಯೇಷನ್ ಆಗುತ್ತಾ ಅಂತ. ಸೊ ಹೌದು, ಇವಾಗ ಮತ್ತೆ ಸಿಲ್ವರ್ ಪ್ರೈಸು ಮತ್ತು ಗೋಲ್ಡ್ ಪ್ರೈಸು ಎರಡೂ ಹೆಚ್ಚಾಗಿದೆ. ಸೊ ನಾವು ಡೈರೆಕ್ಟಾಗಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅಷ್ಟು ದುಡ್ಡು ಇರಲ್ಲ. ಸೊ ಹಂಗೋಸ್ಕರ ನಾನು ಸಿಲ್ವರ್ನ ತರಿಸ್ತಿದ್ದೀನಿ. ಸಿಲ್ವರ್ನ ಕಮ್ಮಿ ರೇಟಲ್ಲಿ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ಕಂಪೇರ್ ಟು ಗೋಲ್ಡು. ಮತ್ತು ಇನ್ನೊಂದು ಏನು ಖುಷಿ ಕೊಡುತ್ತೆ ಅಂತಂದರೆ ಗೋಲ್ಡು ನಾವು ಇಷ್ಟು ದುಡ್ಡೆಲ್ಲ ಕೊಟ್ಟು ತರಿಸ್ತೀವಿ, ಅದು ಚಿಕ್ಕದು ಅನಿಸ್ಬಿಡುತ್ತೆ. ಆ್ಯಂಡ್ ಸಿಲ್ವರ್ ಇಷ್ಟು ದೊಡ್ಡದಾಗಿ ಅನಿಸುತ್ತೆ. ಸೊ ಅದು ನನಗೆ ಖುಷಿ ಕೊಡುತ್ತೆ. ಸೊ ಹಂಗಾಗಿಬಿಟ್ಟು ನಾನು ಫಸ್ಟ್ ಟೈಮ್ ತರಿಸಿದ್ದೀನಿ. ಸೊ ಮುಂದೆ ತರ್ಸೋಕ್ಕೂ ಕೂಡ ಪ್ಲ್ಯಾನಿಂಗ್ ಇದೆ. ಸಿಲ್ವರ್ ಕಲೆಕ್ಷನ್ ನನಗೆ ತುಂಬ ಇಷ್ಟ ಆಗ್ತಿದೆ ಕಂಪೇರ್ ಟು ಗೋಲ್ಡು. ಸೊ ಈ ಕಾಯಿನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು GRT ನನ್ನೂರಲ್ಲಿ ನನಗೆ ತೋರಿಸಿದೆ ಅಂತಂದರೆ ಬ್ಲಿಂಕಿಟಲ್ಲಿ, ನಿಮ್ಮೂರಲ್ಲಿ GRTನೇ ತೋರಿಸ್ಬೇಕಂತಿಲ್ಲ. ಸೊ ಲೊಕೇಶನ್ ಟು ಲೊಕೇಶನ್ ಚೇಂಜ್ ಆಗುತ್ತೆ. ಲೈಕ್ ನಮ್ಮೂರಲ್ಲಿ ಜಾಯ್ಲಿಕಾಸು, ಮುತ್ತೂಟು ಮತ್ತು GRT ತೋರಿಸಿದೆ. ನಿಮ್ಮ ಲೊಕೇಶನಲ್ಲಿ MMTDC ತೋರಿಸ್ಬೋದು ಅಥವಾ ಮಲಬಾರ್ ತೋರಿಸ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ಲೊಕೇಶನ್ನು. ಸೊ ಲೊಕೇಶನ್ ಮೇಲೆ ಬ್ರ್ಯಾಂಡ್ ಕೂಡ ಚೇಂಜ್ ಆಗಿರುತ್ತೆ. ಆ ಲೊಕೇಶನ್ನಲ್ಲಿ ಬ್ಲಿಂಕಿಟಲ್ಲಿ ಯಾವುದು ಸಪ್ಲೈ ಆಗ್ತಿರುತ್ತೆ ಗೋಲ್ಡ್ ಅಥವಾ ಸಿಲ್ವರ್ ಕಾಯಿನು ಅದು ಸಿಗ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.